ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಮಾರ್ನಿಂಗಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿದು ಆಮೇಲೆ ನಾನು ತಿಂಡಿ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಇವತ್ತು ತಿಂಡಿ ಮಾಡಲಿಕ್ಕೆ ಅಂದ್ಬಿಟ್ಟು ಚೋಲೆ ಮಸಾಲ ಮತ್ತು ಚಪಾತಿನ ಮಾಡ್ಕೊಳ್ಳೋಣ ಅಂತ ರಾತ್ರಿನೇ ನೆನೆ ಹಾಕಿಟ್ಟಿದ್ದೆ. ಅದನ್ನೇ ಮಾಡ್ಕೋತಾ ಇದ್ದೀನಿ. ಒಬ್ಬರು ಹೌಸ್ ವೈಫ್ ಆಗಿ ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೊಬಿಟ್ರೆ ಅಷ್ಟು ಜಗಳ ಬರಲ್ಲ ಅಂತ ನನಗನ್ಸುತ್ತೆ. ಯಾಕಂತಂದರೆ ಇವಾಗ ಮೇಯ್ನ್ಲಿ ಜಗಳ ಸ್ಟಾರ್ಟ್ ಆಗೋದು ನಾವೇನಾದರೂ ಬೇಗ ಎದ್ದೊಳ್ಳಿಲ್ಲ ಅಂತ ಅಂದಾಗ, ಬೇಗ ಕರೆಕ್ಟ್ ಟೈಮ್ಸ್ಗೆ ತಿಂಡಿ ಮಾಡಲಿಲ್ಲ ಅಂತ ಅಂದಾಗ, ಮತ್ತು ಮಕ್ಕಳು ರೆಡಿ ಮಾಡಲಿಲ್ಲ ಅಂದಾಗ, ಮತ್ತು ಮನೆ ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂದಾಗ, ಇದರಿಂದನೇ ಜಗಳ ಸ್ಟಾರ್ಟ್ ಆಗೋದು. ಮೇಯ್ನ್ಲಿ ಈಗ ನಮ್ಮ ದುಡ್ಡಿನ ಪ್ರಾಬ್ಲಮ್ ಏನೇ ಇರ್ಬೋದು, ಹೊರ್ಗಡೆ ಏನೇ ಇರ್ಬೋದು, ಅವ್ರಿಗೆ ಸ್ಟ್ರೆಸ್ಸು, ಹೊರ್ಗಡೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂದಾಗ ಏನೇ ಪ್ರಾಬ್ಲಮ್ ಇರ್ಬೋದು, ಮನೆಗೆ ಬಂದ ತಕ್ಷಣ ಒಂದು ನೀಟಾಗಿ ಮನೇನ ಇಟ್ಕೊಳ್ಳೋದಾಗಿರ್ಬೋದು, ಮತ್ತು ದಿನ ಪೂಜೆ ಮಾಡೋದಾಗಿರ್ಬೋದು, ಏನೋ ಒಂಥರ ಅದನ್ನು ನಂಬಿಕೆ ಅಲ್ವಾ, ಏನೋ ಮನಸ್ಸಿಗೂ ಸಮಾಧಾನ ಅನಿಸುತ್ತೆ. ಮತ್ತು ಅವರು ಹೋಗುವಷ್ಟರಲ್ಲಿ ತಿಂಡಿ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಮಕ್ಕಳು ರೆಡಿ ಮಾಡೋದಾಗಿರ್ಬೋದು, ಇದೆಲ್ಲ ಒಂದು ಹೌಸ್ ವೈಫ್ನ ಜವಾಬ್ದಾರಿಗಳು. ಅದು ನಮ್ಮ ಕೆಲಸನೇ. ಈಗ ನಾವು ಮಾಡಲಿಲ್ಲ ಅಂತಂದರೆ ಇನ್ಯಾರು ಮಾಡ್ತಾರೆ ಅಲ್ವಾ? ನಾವು ಎಷ್ಟೇ ಮೇಯ್ಡ್ಗಳನ್ನ ಕೆಲಸದವ್ರನ್ನ ಇಟ್ಕೊಂಡ್ರು ಇವಾಗ ಕೆಲಸ ಮಾಡ್ತಿದ್ದಾರೆ ಅಂದಾಗ ನಾವು ಒಂದ್ಸಲ ನೋಡ್ತೀವಿ. ಯಾಕಂತಂದರೆ ನೀಟಾಗಿ ಕ್ಲೀನ್ ಮಾಡ್ತಿದ್ದಾರಾ, ಕ್ಲೀನ್ ಮಾಡ್ತಿಲ್ವಾ, ಒಂದು ಸ್ವಲ್ಪ ಅಷ್ಟು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸೋದಿಲ್ಲ. ನಾವು ಮಾಡಿದ್ರೆ ನಮ್ಮ ಕೆಲಸನ ನಾವೇ ಮಾಡಿಕೊಂಡ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಇವಾಗ ಮಕ್ಳಿಗೆ ನಾವೇ ಎದ್ದು ಬೇಗ ತಿಂಡಿ ಮಾಡಿ ಮತ್ತು ಮಕ್ಕಳು ರೆಡಿ ಮಾಡಿ ಕಳಿಸೋದಾಗಿರ್ಬೋದು, ನಮ್ಮ ಹಸ್ಬೆಂಡ್ಗೆ ತಿಂಡಿ ಮಾಡಿ ಕರೆಕ್ಟ್ ಟೈಮ್ಗೆ ಅವ್ರು ಕೊಡೋದಾಗಿರ್ಬೋದು, ಇದೆಲ್ಲ ಒಂಥರ ಖುಷಿ ಅಂತ ಅನಿಸುತ್ತೆ. ಒಂದು ಹೌಸ್ ವೈಫ್ ಆಗಿ ನಾವೆಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ಲ, ಮನೇಲೇ ಇದ್ದೀವಿ ಅಂತ ಅಂದಾಗ ಇಷ್ಟೆಲ್ಲ ನೀಟಾಗಿ ನಾವು ಕೆಲಸನ ಮಾಡ್ಕೊಬಿಟ್ರೆ ಅಷ್ಟು ಮನೇಲಿ ಜಗಳಕ್ಕೆ ಬರಲ್ಲ, ಜಗಳನೂ ಬರಲ್ಲ, ಅಷ್ಟು ಒಂದು ಸ್ವಲ್ಪ ಪಾಸಿಟಿವ್ ಆಗೇ ಇರುತ್ತೆ. ಅದನ್ನು ಬಿಟ್ಟು ನಾವೇನಾದರೂ ಇಲ್ಲ ನಾನು ಯಾಕೆ ಮಾಡಬೇಕು, ನಾನು ಯಾಕೆ ಬೇಗ ಎದ್ದೇಳಬೇಕು, ಇವಾಗ ಅಲ್ಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಜಗಳ. ಏನಾದರೂ ಲೇಟಾಗಿ ಎದ್ದೇಳ್ತೀವಿ ಅಂತ ಅಂದರೆ, ಇವತ್ತು ಲೇಟಾಗಿ ಎದ್ದಿದೆಯಾ, ಇವಾಗ ಏನು ತಿಂಡಿ ಮಾಡ್ತೀಯಾ, ಎಲ್ಲ ಹೋಗೋ ಆ ಅರ್ಜೆಂಟಲ್ಲಿ ಏನೂ ಮಾಡೋಕ್ಕೋದಕ್ಕೆ ಆಗೋದೇ ಇಲ್ಲ. ಅದನ್ನು ಬಿಟ್ಟು ಬೇಗ ಎದ್ಬಿಟ್ಟು ನಮ್ಮ ಕೆಲಸನ ಯಾವಾಗಿದ್ರೂ ನಾವೇ ಮಾಡ್ತೀವಿ ಅಂತ ಅಂದಾಗ ನಾವೇ ಮಾಡಬೇಕಲ್ವಾ. ಇನ್ನು ಯಾರಾದರೂ ಇದ್ದಾರೆ ಮಾಡಿಕೊಡ್ತಾರೆ ಅಂತ ಅನ್ನೋವಾಗೂ ಇಲ್ಲ. ಯಾವಾಗಿದ್ರೂ ನಾವೇ ಮಾಡಬೇಕು ಅಂದಾಗ ನಮ್ಮ ಕೆಲಸನ ನಾವು ಬೇಗನೆ ಮುಗಿಸ್ಕೊಬಿಡ್ಬೇಕು. ಒಂದೊಂದು ಮನೆಗಳಲ್ಲಿ ಯಾವ ರೀತಿ ಇರ್ತಾರೆ ಅಂತ ಅಂದರೆ, ಇವಾಗ ಹಸ್ಬೆಂಡ್ ಮತ್ತು ವೈಫು ಇಬ್ಬರು ಶೇರ್ ಮಾಡ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಅದಂತೂ ತುಂಬಾ ಖುಷಿ ಆಗುತ್ತೆ. ಇಬ್ಬರು ಶೇರ್ ಮಾಡ್ಕೊಂಡು ಕೆಲಸ ಮಾಡೋದಾಗಿರ್ಬೋದು, ಬೇಗ ಏನೋ ಒಂಥರ ಚೆನ್ನಾಗಿರುತ್ತೆ. ಅದು ಮಾತಾಡ್ಕೊಂಡು ಮಾಡೋದಾಗಿರ್ಬೋದು. ಇನ್ನು ಒಬ್ಬೊಬ್ಬರು ಮನೇಲಿ ಹೊರಗಡೆ ಕೆಲಸ ಮಾಡ್ತಿದ್ದಾರೆ ಅಂದಾಗ, ಇಲ್ಲ ಅಲ್ಲೇ ನಂಗೆ ಸ್ಟ್ರೈನ್ ಆಗಿರುತ್ತೆ, ಆಗಲ್ಲ, ನಿನ್ನ ಕೆಲಸ ನೀನು ಮಾಡ್ಕೋ ಅಂತ ಹೇಳೋರು ಇರ್ತಾರೆ. ಏನು ಮಾಡೋಕ್ಕಾಗಲ್ಲ ಅಲ್ವಾ, ಎಲ್ಲದಕ್ಕೂ ಹೊಂದ್ಕೊಂಡು ಹೋಗಲೇಬೇಕು. ಎಲ್ಲ ಕೆಲಸನೂ ಹೌಸ್ ವೈಫೇ ಮಾಡಬೇಕು ಅಂತ ಏನಿಲ್ಲ, ಎಲ್ಲನೂ ನಾವೇ ಮಾಡಬೇಕು ಅಂತ ಏನಿಲ್ಲ. ಈಗ ಅವರು ಕಷ್ಟಪಟ್ಟು ಮಾಡ್ತಿದ್ದಾರೆ ಅಂತ ಅಂದಾಗ ಎಲ್ಲ ಕೆಲಸ ನಾವೇ ಮಾಡಿದ್ರು ಅದು ನಮಗೆ ಒಂಥರ ಖುಷಿ. ಇಲ್ಲ ಅವರು ತುಂಬ ಕಷ್ಟಪಟ್ಟು ಹೊರಗಡೆ ಎಲ್ಲ ಕೆಲಸ ಮಾಡ್ಕೊಬರ್ತಿದ್ದಾರೆ ಅಂತ ಅಂದಾಗ ನಮ್ಮ ಕೆಲಸ ನಾವು ಮಾಡ್ಕೊಬಿಟ್ರೆ ಅಷ್ಟು ನಮಗೇನು ಅನಿಸಲ್ಲ. ಒಬ್ಬರು ಈ ಕಡೆ ನಾವು ಇನ್ಪುಟ್ ಆಗ್ತಾ ಇದ್ದೀವಿ, ನಮ್ಮ ಕಡೆಯಿಂದ ಎಲ್ಲ ನೀಟಾಗಿ ಆಗ್ತಿದೆ ಅಂದಾಗ ಆ ಕಡೆಯಿಂದ ಎಲ್ಲ ಅವರು ಕಷ್ಟಪಡ್ತಿದ್ದಾರೆ ಅಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಇಲ್ಲ ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲಪ್ಪ, ನಮ್ಮ ಕೆಲಸ ನಾವು ಮಾಡ್ಕೊಬಿಡ್ಬೇಕು, ಟೈಮ್ ಪ್ರಕಾರ ತಿಂಡಿ ಮಾಡ್ಕೊಡೋದಾಗಿರ್ಬೋದು, ಇದೆಲ್ಲ ಮಾಡ್ಕೊಬಿಡಬೇಕು, ಅಡುಗೆ ಮಾಡ್ಕೊಡೋದಾಗಿರ್ಬೋದು, ಇದೆಲ್ಲ ನಾವು ರೆಡಿ ಮಾಡ್ಕೊಬಿಡ್ತೀವಿ. ನಮ್ಮ ಮನೇಲಿ ನೀನು ಬೇಗ ಎದ್ದಿಲ್ಲ, ಅಡುಗೆ ಟೈಮ್ ಪ್ರಕಾರ ಮಾಡಿಲ್ಲ, ಹಂಗೆ ಹಿಂಗೆ ಅಂತ ಯಾವತ್ತೂ ಜಗಳ ಅದ್ರ ವಿಷಯವಾಗಿ ಜಗಳ ಬಂದಿಲ್ಲ. ಯಾಕಂದರೆ ನಾವು ನೋಡ್ತಿರ್ತೀವಲ್ವ, ಹೊರಗಡೆ ಸುಮಾರು ಜನ ಇದೇ ವಿಷಯಕ್ಕೆ ಜಗಳ ಆಡ್ತಿರ್ತಾರೆ. ನಮ್ಮ ಮನೇಲಿ ಯಾಕಂದರೆ ನಾನು ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಒಂದು 4:30 5 o'clock ಎಲ್ಲ ಎದ್ಬಿಟ್ಟು ನನ್ನ ಮಗಳು 8 o'clock ಹೋಗೋದ್ರಿಂದ ಅಷ್ಟರಲ್ಲೆಲ್ಲ ಕೆಲಸ ಮಾಡ್ಕೊಬಿಡ್ತೀನಿ. ಮೇಯ್ನ್ಲಿ ತಿಂಡಿ ಕೆಲಸನ ಮುಗಿಸ್ಕೊಬಿಡ್ತೀನಿ. ಇನ್ನು ನನ್ನ ಮಗ ಚಿಕ್ಕವನಾಗಿರೋದ್ರಿಂದ ಅವನು ಎದ್ಮೇಲೆ ನನಗೇನು ಕೆಲಸ ಮಾಡೋದಕ್ಕಾಗಲ್ಲ. ಮತ್ತು ಅಷ್ಟು ತಿನ್ನಿಸೋದಾಗಿರ್ಬೋದು, ಇದರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನನಗೆ ಈಸಿ ಆಗೋ ಥರನೇ ಮಾಡ್ಕೋಬೇಕು. ಮತ್ತು ಅವ್ರ ಮಗಳು ಹೋಗುವಷ್ಟರಲ್ಲಿ ಮಾಡಿಕೊಟ್ರೆ ಏನೋ ಒಂಥರ ನಮಗೆ ಸಮಾಧಾನ, ತಿನ್ನಿಸಿ ಕಳಿಸ್ಬೋದು. ಅದನ್ನು ಬಿಟ್ಟು ಇವಾಗ ಲೇಟಾಗಿ ಎದ್ಬಿಟ್ಟು ಮಾಡೋಕ್ಕೆ ಹೋಗ್ತೀವಿ ಅಂದರೆ ಆ ಗಜಿ ಬಿಜಿಲಿ ಏನೂ ಆಗೋದಿಲ್ಲ. ನಮ್ಮ ಮನೇಲಿ ನನ್ನ ಹಸ್ಬೆಂಡು ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ. ಯಾಕಂದರೆ ಚಿಕ್ಕ ಮಗ ಇರೋದ್ರಿಂದ ಮೊದಲು ನನ್ನ ಮಗ ಚಿಕ್ಕವನಾಗಿದ್ದಾಗ ಒಂದು ಸ್ವಲ್ಪ ಅಡುಗೆ ಕೆಲಸದಲ್ಲೆಲ್ಲ ಹೆಲ್ಪ್ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡಿಕೊಡ್ತಿದ್ರು. ಮತ್ತು ಇವಾಗ ಒಂದು ಸ್ವಲ್ಪ ದೊಡ್ಡನಾಗಿರೋದ್ರಿಂದ ಕೆಲಸ ಎಲ್ಲ ನಾನೇ ಮಾಡ್ಕೊತೀನಿ. ಅವರು ಹೊರಗಡೆ ಎಲ್ಲ ಕೆಲಸ ಮಾಡ್ಕೊಬರ್ತಾರೆ. ಈ ಥರ ಇರಬೇಕಾದ್ರೆ ನಾನು ಮನೆ ಕೆಲಸ ಇದೆಲ್ಲ ನಾನೇ ಮಾಡ್ಕೊಬಿಡ್ತೀನಿ. ಇನ್ನು ತುಂಬ ಜನ ಹೆಣ್ಮಕ್ಳು ಮದುವೆಗಿಂತ ಮುಂಚೆ ಏನು ಮಾಡಿರಲ್ಲ, ಮದುವೆ ಆದಮೇಲೆ ನನಗೆ ಮದುವೆಗಿಂತ ಮುಂಚೆ ಅಡುಗೆ ಏನು ಬರ್ತಿರಲ್ಲ, ನಾನು ಯಾಕೆ ಮಾಡಬೇಕು, ನಾನು ಆ ರೀತಿ ಇದ್ದೆ ಈ ರೀತಿ ಇದ್ದೆ ಅಂತ ತುಂಬ ಜನ ಅದರಿಂದನೇ ಜಗಳ ಮಾಡ್ಕೊಬಿಡ್ತಾರೆ. ಅದನ್ನೆಲ್ಲ ಬಿಟ್ಟು ಇವಾಗ ಮದುವೆ ಆಗೋಕ್ಕಿಂತ ಮುಂಚೆ ಯಾವ ರೀತಿ ಇರ್ತೀವೋ ಅದೆಲ್ಲ ಮ್ಯಾಟ್ರೇ ಆಗೋದಿಲ್ಲ. ಮದುವೆ ಆಗಿ ಒಂದು ಮಕ್ಕಳಿದ್ದಾರೆ, ಒಂದು ಫ್ಯಾಮಿಲಿ ಅಂತ ಇದೆ, ನಮ್ಮದು ಅಂತ ಒಂದು ಫ್ಯಾಮಿಲಿ ಇದೆ ಅಂದಾಗ ನಮ್ಮ ಕೆಲಸನ ನಾವು ಎಷ್ಟು ಚೆನ್ನಾಗಿ ನಿಭಾಯಿಸ್ತೀವಿ
ಮನೆ ಖುಷಿಯಾಗಿರುತ್ತೆ. ಇವಾಗ ನಾವು ಯಾವ ರೀತಿ ಮಾಡ್ತೀವೋ ಅದನ್ನೇ ನಮ್ಮ ಮಕ್ಕಳು ಕಲಿಯೋದು. ಇವಾಗ ನಾವು ಬೇಗ ಎದ್ದು ಎಲ್ಲ ಕೆಲಸನೂ ಮಾಡಿಕೊಂಡು ತಿಂಡಿ ಕೊಡೋದಾಗಿರ್ಬೋದು, ಇವಾಗ ಮನೇನ ಮೇಂಟೈನ್ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಿದ್ದೀವಿ ಅಂದಾಗ ಮಕ್ಕಳು ಅದನ್ನೇ ನೋಡಿ ಕಲಿತಾರೆ. ಯಾಕೆಂದರೆ ನಮ್ಮಮ್ಮ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ತಿದ್ರು, ನಾವು ಬೇಗ ಹೇಳ್ಬೇಕು. ಇವಾಗ ನಾವೇನು ಮಾಡ್ತೀವೋ ಅದೇ ಮನೆ ವಾತಾವರಣ ಯಾವ ರೀತಿ ಇರುತ್ತೋ ಅದೇ ರೀತಿ ಮಕ್ಕಳು ಕಲಿತಾರೆ. ತುಂಬ ಜನ ಅದರಿಂದನೇ ಜಗಳ ಮಾಡ್ಕೊಬಿಡ್ತಾರೆ, ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂತ. ಇದೆಲ್ಲನೂ ಬಿಟ್ಟು ನಮ್ಮ ಕೆಲಸ ಏನಿದೆಯೋ ಅದನ್ನು ಮಾಡ್ಕೊಬಿಟ್ರೆ ಅಷ್ಟು ಜಗಳ ಬರೋದಿಲ್ಲ. ಗಂಡ ಹೆಂಡ್ತಿ ಇಬ್ಬರು ಮಧ್ಯೆ ಇಬ್ಬರು ಮಾತಾಡ್ಕೊಂಡು ಮಾಡಿಕೊಂಡ್ರು ಇನ್ನೂ ಖುಷಿನೇ. ಅವರೆಲ್ಲ ಕೆಲಸ ಹೊರಗಡೆ ಕಷ್ಟಪಟ್ಟು ಕೆಲಸ ಬರ್ತಿದ್ದಾರೆ ಅಂದಾಗ ನಾವೆಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ಲ, ಮನೇಲೇ ಇದ್ದೀವಿ ಅಂದಾಗ ನಮ್ಮ ಕೆಲಸನ ಎಷ್ಟಿದೆಯೋ ಅಷ್ಟನ್ನೆಲ್ಲ ಮುಗಿಸ್ಕೊಂಡ್ರೆ ಬೇಗ ನಮಗೂ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ. ಮತ್ತು ಮನೆ ವಾತಾವರಣವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಜಗಳ ಆಡೋದು ಕೂಡ ತಪ್ಪುತ್ತೆ. ಚೆನ್ನಾಗಿ ಅಡುಗೆ ಆಗಿರ್ಬೋದು ಎಲ್ಲನೂ ಮಾಡಿಕೊಟ್ರೆ ಖುಷಿಯಿಂದನೇ ಅವತ್ತಿನ ಡೇ ಎಲ್ಲ ಚೆನ್ನಾಗೇ ಹೋಗುತ್ತೆ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.